ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈ ವರ್ಷ ಯಾರೆಲ್ಲ ಸೆಕೆಂಡ್ ಇಯರ್ ಓದ್ತಾ ಇದ್ದೀರೋ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋವನ್ನು ಮಾಡುತ್ತಿದ್ದೇನೆ. ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಆಗಿರ್ಬೋದು. ತಾವುಗಳು ನೋಡ್ಬೋದು, ನಾನು ಡಿಸ್ಪ್ಲೇ ಮೇಲೆ ಏನು ಹಾಕಿದ್ದೀನಿ ಅಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಪ್ರೀ ಯೂನಿವರ್ಸಿಟಿ ಅಂದರೆ PUCನಲ್ಲಿ ಇರುವಂಥ ಮಕ್ಕಳಿಗೆ ಇದು ಗುಡ್ ನ್ಯೂಸ್. ಏನು ಅಂತ ಹೇಳಿದರೆ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಅಂತ ಇದೆ. ನಿಮಗೆ PUC ಬೋರ್ಡ್ ವತಿಯಿಂದ ಒಂದು ಕ್ವಶನ್ ಬ್ಯಾಂಕನ್ನು ನೀಡಲಾಗಿದೆ. ಈ ಒಂದು ಕ್ವಶನ್ ಬ್ಯಾಂಕು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮು, ಪ್ರಿಪೇಟರಿ ಎಕ್ಸಾಮ್ ಹಾಗೂ ಆ್ಯನ್ಯುವಲ್ ಎಕ್ಸಾಮಿಗೆ ಬಹಳ ಹೆಲ್ಪ್ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಪಾಠದ ಮೇಲೆ ಇಂಡಿವಿಜುವಲ್ ಆಗಿ MCQs, 1 ಮಾರ್ಕ್ಸ್ ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ಸ್ ಹಾಗೂ 3-4 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಲಾಗಿದೆ. ಇವೆಲ್ಲ ಪ್ರಶ್ನೆಗಳು ನಿಮ್ಮ ಯೂನಿಟ್ ಟೆಸ್ಟಿಗೆ ಬರುವಂಥ ಸಾಧ್ಯತೆ 99% ಇರುತ್ತೆ. ಈ ರೀತಿಯಾಗಿ ನಿಮಗೆ ಪಾಠ ಮಾಡುವವರು ಕೂಡ ನಿಮಗೆ ಈ ಒಂದು ರಿವೈಸ್ಡ್ ಕ್ವಶನ್ ಬ್ಯಾಂಕಿಂದ ಪ್ರಶ್ನೆಗಳನ್ನು ಕೊಟ್ಟರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ನೋಡಿ, ಈಗ ರಿವೈಸ್ಡ್ ಕ್ವಶನ್ ಬ್ಯಾಂಕ್ 2024-25 ಸೆಕೆಂಡ್ ಇಯರ್ PUC ಸಬ್ಜೆಕ್ಟ್ ಇಂಗ್ಲೀಷ್ ಅಂತ ಹೇಳಿದ ಮೇಲೆ ನಮ್ಮ ಆರ್ಟ್ಸು, ಕಾಮರ್ಸು, ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳು ನೋಡಲೇಬೇಕಾದಂತಹ ಈ ಒಂದು ವಿಡಿಯೋ ಆಗಿರುತ್ತೆ. ಈಗ ಮೊದಲಿಗೆ ನಾವು ಈ ಫಸ್ಟ್ ಚಾಪ್ಟರ್ ಕಡೆಗೆ ಹೋಗೋಣ. ಫಸ್ಟ್ ಚಾಪ್ಟರ್ ಬಂದು ನಿಮಗೆ ಕಾಮರ್ಸ್ನವರಿಗೆ, ಸೈನ್ಸ್ನವರಿಗೆ ಎಲ್ಲರಿಗೂ ಕೂಡ ಒಂದೇ ಆಗಿರುತ್ತೆ. ಅದು ಏನು ಅಂತ ಹೇಳಿದರೆ ಅದು ರೋಮಿಯೋ ಆ್ಯಂಡ್ ಜೂಲಿಯೆಟ್ ಆಗಿರುತ್ತೆ. ತಾವುಗಳು ಇಲ್ಲಿ ನೋಡ್ಬೋದು, ರೋಮಿಯೋ ಆ್ಯಂಡ್ ಜೂಲಿಯೆಟ್ ಇದು ಮೊದಲನೆಯ ನಿಮಗೆ ಇರುವಂತಹ ಪಾಠ ಆಗಿರುತ್ತೆ. ಈಗ ನಾವು ರೋಮಿಯೋ ಆ್ಯಂಡ್ ಜೂಲಿಯೆಟ್ನಿಂದ ಆಯಿತಾ ಕ್ವಶನ್ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ನಿಮ್ಮ MCQsಗಳು ಅಂತ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಫಸ್ಟಲ್ಲಿ ಏನಿದೆ, ಮ್ಯಾಚ್ ದಿ ಫಾಲೋಯಿಂಗ್ ಕಂಪ್ಯಾರಿಸನ್ಸ್ ವಿತ್ ರೆಸ್ಪೆಕ್ಟ್ ಟು ದಿ ಎಕ್ಸ್ಟ್ರಾಕ್ಟ್ ಫ್ರಮ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತ. ರೋಮಿಯೋ ಆ್ಯಂಡ್ ಜೂಲಿಯೆಟ್ ಈ ಒಂದು ಪದ್ಯದಿಂದ ಆಯಿತಾ ಈ ಒಂದು ಮ್ಯಾಚ್ ದ ಫಾಲೋಯಿಂಗನ್ನು ಎಕ್ಸ್ಟ್ರಾಕ್ಟ್ ಮಾಡಲಾಗಿದೆ. ಪ್ಲೀಸ್ ತಾವುಗಳು ಏನು ಮಾಡಬೇಕು, ಮ್ಯಾಚನ್ನು ಮಾಡಬೇಕು ಅಂತ. ಒಂದನೆಯದನ್ನು ನೋಡೋಣ. ರೋಮಿಯೋ ಜೂಲಿಯೆಟ್ ಫೆಲೋ ಡ್ಯಾನ್ಸರ್ಸ್ ಅಂತ ಇದೆ. ಹಾಗಿದ್ರೆ ರೋಮಿಯೋಗೆ ಎದಕ್ಕೆ ಹೋಲಿಕೆ ಮಾಡಲಾಗಿದೆ ಅಂತ ಪ್ರೀತಿಯ ವಿದ್ಯಾರ್ಥಿಗಳೇ, ರೋಮಿಯೋಗೆ ನ್ಯೂಸ್ ನೋ ಆನ್ ಎ ರೇವನ್ಸ್ ಬ್ಯಾಕ್ ಅಂತ ಜೂಲಿಯೆಟ್ ಹೇಳ್ತಾಳೆ. ರೋಮಿಯೋ ಕಂಪೇರ್ಸ್ ಟು ನ್ಯೂಸ್ ನೋ. ಇದು ಬರೆದು ಗಟ್ಟು ಹೊಡೆದು ಬಿಡಿ. ಇದು ನಿಮಗೆ ಮ್ಯಾಚ್ ಆಫ್ ಫಾಲೋಯಿಂಗಲ್ಲಿ ಇಲ್ಲಿ ಕಾಣ್ತಾ ಇದೆ, ಆದರೆ ನಿಮ್ಮ ಯೂನಿಟ್ ಟೆಸ್ಟಲ್ಲಿ ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ರೀತಿ ಕೊಡಲಾಗುತ್ತೆ, MCQs ರೀತಿ ಆಯಿತಾ. ಎಲ್ಲದು ಕೂಡ ಒಂದೇ. ನೆಕ್ಸ್ಟ್ ಜೂಲಿಯೆಟಿಗೆ ಹಾಗಿದ್ರೆ ಏನು, ಜೂಲಿಯೆಟ್ ಅಂದರೆ ಸ್ನೋವಿ ಡವ್ಗೆ ಕಂಪ್ಯಾರಿಸನ್ ರೋಮಿಯೋ ಮಾಡ್ತಾನೆ. ಯು ಆರ್ ಲೈಕ್ ಆ ಸ್ನೋವಿ ಡವ್ ಅಂತ ತನ್ನ ಪ್ರಿಯತಮೆ ಜೂಲಿಯೆಟಿಗೆ ಹೇಳುತ್ತಾನೆ. ಕ್ಲಿಯರ್? ವೆರಿ ಗುಡ್. ಈಗ ಕ್ವಶನ್ಸ್ ಏನಿದೆ, ಜೂಲಿಯೆಟ್ಸ್ ಫೆಲೋಸ್ ಡ್ಯಾನ್ಸರ್ ಅಂತ ಇದೆ. ಉಳಿದಿದ್ದೇನೋ ಕ್ರೋಸ್ ಅಂದರೆ ಜೂಲಿಯೆಟಿನ ಸಂಗಾತಿಗಳನ್ನು ರೋಮಿಯೋ ಎಲ್ಲರೂ ಕಾಗೆಗಳು ನೀವು ಅಂತ ಕರೀತಾನೆ. ಹಾಗಿದ್ರೆ ಸರಿಯಾದ ಉತ್ತರ ಯಾವುದು ಇದರಲ್ಲಿ ಹೇಳಿ ನೋಡೋಣ. ಈಗ ಎಸ್, ಆಪ್ಷನ್ C ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ದಯವಿಟ್ಟು ಯಾರ ಹತ್ರ ಈ ಕ್ವಶನ್ ಬ್ಯಾಂಕ್ ಇಲ್ವೋ ದಯವಿಟ್ಟು ಮೊದಲು ಕ್ವಶನ್ ಬ್ಯಾಂಕನ್ನು ತೆಗೆದುಕೊಳ್ಳಿ. ಕ್ಲಿಯರ್ ಅಲ್ ಆಫ್ ಯು ಆಯಿತಾ. ಅದರ ಲಿಂಕನ್ನು ನಾನು ಟ್ರೈ ಮಾಡಿಬಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಇಫ್ ಐ ಫಾರ್ಗಟ್ ಪ್ಲೀಸ್ ನಿಮ್ಮ ಕಮೆಂಟ್ಸಿನ ಮುಖಾಂತರ ನನಗೆ ನೆನಪು ಮಾಡಿದರೆ ನಿಮಗೆಲ್ಲರಿಗೂ ಕೂಡ ಈ ಒಂದು ಫುಲ್ PDF ಆಯಿತಾ ಎಲ್ಲ ಪಾಠದ ಈ ಕ್ವಶನ್ ಬ್ಯಾಂಕನ್ನು ನಿಮಗೆ ನಾನು ಅಟ್ಯಾಚ್ ಮಾಡಿ ಕೊಡುತ್ತೇನೆ. ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್, ರೋಮಿಯೋ ಥಿಂಕ್ಸ್ ದಟ್ ಜೂಲಿಯೆಟ್ ಈಸ್ ಲೈಕ್ ಡ್ಯಾಶ್ ಅಂತ ಇದೆ. ಸೆಕೆಂಡ್ ಕ್ವಶನಿಗೆ ಸರಿಯಾದ ಉತ್ತರ ಈಗ ತಾನೇ ನಾನು ನಿಮ್ಗೆ ಹೇಳಿಕೊಟ್ಟೆ. ಇನ್ನು ನೋಡಿ, ಜೂಲಿಯೆಟ್ ಈಸ್ ಲೈಕ್ ಡ್ಯಾಶ್ ಮ್ಯಾಚ್ ದ ಫಾಲೋಯಿಂಗೆಲ್ಲ ಹೇಳಿಕೊಟ್ಟೆ. ಜೂಲಿಯೆಟನ್ನು ಎದಕ್ಕೆ ಹೋಲಿಕೆ ಮಾಡಲಾಗಿದೆ, ಡವ್ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಏನು, ಆಪ್ಷನ್ D ಆಗಿರುತ್ತೆ, ಸ್ನೋವಿ ಡವ್ ಅಂತ. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಥರ್ಡ್ ಕ್ವಶನ್, ಇನ್ ದಿ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಡ್ಯಾಶ್ ಈಸ್ ಲೈಕ್ ಅ ರಿಚ್ ಜುವೆಲ್ ಇನ್ ಆ್ಯನ್ ಇಥೋಪಿಯನ್ಸ್ ಇಯರ್ ಅಂತ ಇದೆ. ಕ್ವಶನ್ ನಂಬರ್ 3ಗೆ ಸರಿಯಾದ ಉತ್ತರ ಬಂದು ಬಹಳ ಈಸಿ. ನೋಡಿ ಡ್ಯಾಶ್ ಈಸ್ ಲೈಕ್ ಎ ರಿಚ್ ಜುವೆಲ್, ಯಾರು, ಜೂಲಿಯೆಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇದನ್ನು ಹೇಳಿದವರು ಯಾರು, ರೋಮಿಯೋ. ಆದರೆ ಯಾರಿಗೆ ಹೇಳಲಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ A, ಜೂಲಿಯೆಟ್. ಕ್ವಶನ್ ನಂಬರ್ 4, ಮೈ ಡಿಯರ್ ಚಿಲ್ಡ್ರನ್, ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಹೂಸ್ ಬ್ಯೂಟಿ ಈಸ್ ಟೂ ರಿಚ್ ಫಾರ್ ಯೂಸ್ ಫಾರ್ ಅರ್ತ್ ಟು ಡಿಯರ್ ಅಂತ ಇಲ್ಲಿ ಕೇಳಲಾಗಿದೆ. ಕ್ವಶನ್ ನಂಬರ್ 4ಅನ್ನು ನಾವು ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಹೂಸ್ ಬ್ಯೂಟಿ ಈಸ್ ಟೂ ರಿಚ್ ಫಾರ್ ಅರ್ತ್ ಟು ಡಿಯರ್ ಅಂದರೆ
ಜೂಲಿಯೆಟಿನ ಬ್ಯೂಟಿ ಅಂತ ಹೇಳ್ತಾನೆ ರೋಮಿಯೋ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ, ಅಪಾಸ್ಟ್ರಫಿ ಎಸ್, ಅವಳ ಅಂತ. ಆಯಿತಾ, ಕ್ಲಿಯರ್. ಐದನೆಯ ಪ್ರಶ್ನೆಯನ್ನು ನೋಡೋಣ. ಐಡೆಂಟಿಫೈ ದಿ ಮಿಸ್ ಮ್ಯಾಚ್ ಕಾಂಬಿನೇಷನ್ ಅಂತ ಕೇಳಿದ್ದಾರೆ. ಹಾಗಿದ್ರೆ ಈಗ ತಾನೇ ನಾವು ಬಹಳ ಕಲ್ತಿದ್ದೀವಿ, ಅದನ್ನು ನೋಡೋಣ. ಎ ರಿಚ್ ಜ್ಯುವೆಲ್ ಇನ್ ಆನ್ ಇಥೋಪಿಯನ್ಸ್ ಇಯರ್, ಇದು ಎ ಆಪ್ಷನ್ನು ಕರೆಕ್ಟಾಗಿ ಇದೆ. ಆಯಿತಾ. ಸೆಕೆಂಡ್ ಒನ್, ಟೀಚರ್ಸ್ ದಿ ಟಾರ್ಚರ್ಸ್ ಟು ಬರ್ನ್ ಬ್ರೈಟ್, ಟೀಚರ್ಸ್ ದಿ ಟಾರ್ಚರ್ಸ್ ಟು ಬರ್ನ್ ಬ್ರೈಟ್, ಜೂಲಿಯೆಟ್, ಇದು ಕೂಡ ಸರಿಯಾಗಿ ಇದೆ. ಆಪ್ಷನ್ ಸಿ, ಡೇ ಇನ್ ನೈಟ್, ಇದು ಕೂಡ 100% ಸರಿಯಾಗಿದೆ. ಫೇಸ್ ಆಫ್ ಹೆವನ್, ಡ್ಯಾನ್ಸ್ ಫ್ಲೋರ್, ಇದು ಕಾಂಬಿನೇಷನ್ ತಪ್ಪಾಗಿದೆ, ಹಾಗಾಗಿ ಮಿಸ್ ಮ್ಯಾಚ್ ಆಗಿದೆ. ಆಪ್ಷನ್ ಡಿ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ, ಆನ್ಸರ್. ಆಯಿತಾ. ಕ್ವಶನ್ ನಂಬರ್ 6. In Romeo and Juliet, Dash is described as gentleman loving black browed knight ಅಂತ ಇದೆ. ಆಯಿತಾ. ಡ್ಯಾಶ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ಅಂತ ಕೇಳಿದ್ದಾರೆ. ನೋಡಿ ಜಂಟಲ್ ಅಂತ ಯಾರನ್ನು ಇಲ್ಲಿ ಹೋಲಿಕೆ ಮಾಡಲಾಗಿದೆ, ಕರೆಯಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅದು ಜಂಟಲ್ ನೈಟ್ ಅಂತಲೇ ಇದೆ ಪದ್ಯದಲ್ಲಿ. ಅಂದರೆ ಕತ್ತಲಿಗೆ ಜಂಟಲ್ ಅಂತ ಕರೀತಾಳೆ ಯಾರು, ಜೂಲಿಯೆಟ್. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7. ಇನ್ ರೋಮಿಯೋ ಅಂಡ್ ಜೂಲಿಯೆಟ್, ಡ್ಯಾಶ್ ಹ್ಯಾಡ್ ನೆವರ್ ಸೀನ್ ಟ್ರೂ ಬ್ಯೂಟಿ ಟಿಲ್ ದಟ್ ನೈಟ್ ಅಂತ ಇದೆ. ರೋಮಿಯೋ ಅಂಡ್ ಜೂಲಿಯೆಟಲ್ಲಿ ಡ್ಯಾಶ್ ಹ್ಯಾಡ್ ನೆವರ್ ಸೀನ್, ರೋಮಿಯೋ ಫಸ್ಟ್ ಪಾರ್ಟಲ್ಲಿ ಒಂದು ಡೈಲಾಗನ್ನು ಹೇಳ್ತಾನೆ. ಏನು ಅಂದರೆ, ಐ ಹ್ಯಾವ್ ನೆವರ್ ಸೀನ್ ದ ಸಚ್ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್ ಅಂತ. ನನ್ನ ಜೀವನದಲ್ಲಿ ನಾನು ಇಂಥ ಏನಂತೀರ ಸೌಂದರ್ಯವನ್ನೇ ನೋಡಲಿಲ್ಲ ಅಂತ. ಯಾರು ಹೇಳಿದ್ದು? ರೋಮಿಯೋ ಹೇಳಿದ್ದು. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ರೋಮಿಯೋ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ನಾನು ಡೈರೆಕ್ಟಾಗಿ ಆನ್ಸರ್ ಹೇಳಿದರೆ ನಿಮಗೆ ಇನ್ನೊಬ್ಬರು ಕೂಡ ಆನ್ಸರನ್ನು ಕೊಡ್ಬೋದು, ರ್ಯಾಂಕ್ ವಿದ್ಯಾರ್ಥಿ. ನನ್ನ ಉದ್ದೇಶ ವಿತ್ ಎಕ್ಸ್ಪ್ಲನೇಷನ್, ಇಫ್ ಐ ಟೀಚ್ ಹಿಯರ್ ಯು ವಿಲ್ ರೈಟ್ ಇನ್ ಎಕ್ಸಾಮ್. ಅಕಾರ್ಡಿಂಗ್ ಟು ಜೂಲಿಯೆಟ್ ಆಫ್ಟರ್ ಹರ್ ಡೆತ್ ರೋಮಿಯೋ ಶುಡ್ ಬಿ ಡ್ಯಾಶ್ ಅಂತ ಇದೆ. 8ನೇ ಪಾಠ, 8th ಕ್ವಶನ್. ಅಕಾರ್ಡಿಂಗ್ ಟು ಜೂಲಿಯೆಟಿನ ಪ್ರಕಾರ ಆಫ್ಟರ್ ಹರ್ ಡೆತ್, ಅವಳ ಸಾವಿನ ನಂತರ, ರೋಮಿಯೋ ಶುಡ್ ಬಿ ಡ್ಯಾಶ್, ರೋಮಿಯೋ ಏನಾಗಬೇಕು ಅಂತ ಬಯಸಿದಳು. ರೋಮಿಯೋ ಶುಡ್ ಬಿ, ನೋಡಿ ಆಯಿತಾ, ಏನು, ಕಟ್ ಔಟ್ ಇಂಟು ಲಿಟಲ್ ಸ್ಟಾರ್ಸ್ ಅಂತ. ನನ್ನ ಸಾವಿನ ನಂತರ ರೋಮಿಯೋನನ್ನು ತುಂಡು ತುಂಡಾಗಿ ಕತ್ತರಿಸಿ ನಕ್ಷತ್ರಗಳನ್ನಾಗಿ ಮಾಡುವಂಥ ದೇವರಲ್ಲಿ ಬೇಡಿಕೊಳ್ಳುತ್ತಾಳೆ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 9. ಅಕಾರ್ಡಿಂಗ್ ಟು ಜೂಲಿಯೆಟ್, ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್ ಬಿಕಾಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 9ಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 9, ರೈಟ್ ಆನ್ಸರ್ ಈಸ್ ಅಕಾರ್ಡಿಂಗ್ ಟು ಜೂಲಿಯೆಟ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ರೋಮಿಯೋ ಕಟ್ ಔಟ್ ಇಂಟು ಲಿಟಲ್ ಸ್ಟಾರ್ಸ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಬ್ಯೂಟಿಫುಲ್ ಅಂತ. ಅಂದರೆ ರೋಮಿಯೋ ನಕ್ಷತ್ರವಾದರೆ ಇಡೀ ಪ್ರಪಂಚ ಅದೇ ಇರೋದಿಲ್ಲ ಪ್ರಶ್ನೆ. ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್, ಕತ್ತಲೆಯನ್ನು ಪ್ರೀತಿ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತಾರೆ ಅಂತ. ಆಪ್ಷನ್ ಸಿ. 10ನೆಯ ಪ್ರಶ್ನೆ ನೋಡೋಣ. ಅಕಾರ್ಡಿಂಗ್ ಟು ದ ಪೊಯೆಟ್, ಯಾರು? ಶೇಕ್ಸ್ಪಿಯರ್, ವಿಲಿಯಂ ಶೇಕ್ಸ್ಪಿಯರ್. ರೋಮಿಯೋ ಆ್ಯಂಡ್ ಜೂಲಿಯೆಟ್ ಇವ್ಯಾಲ್ಯುಯೇಟ್ ದಿ ಫಾಲೋಯಿಂಗ್ ಅಂತ ಇದೆ. ಒಂದು ಸ್ಟೇಟ್ಮೆಂಟು, ಒಂದು ರೀಸನನ್ನು ಇಲ್ಲಿ ನೀಡಿದ್ದಾರೆ. ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಫಾಲ್ಸ್. ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಟ್ರೂ. ಸ್ಟೇಟ್ಮೆಂಟ್ ಇಸ್ ಟ್ರೂ ಬಟ್ ರೀಸನ್ ಇಸ್ ಫಾಲ್ಸ್. ಸ್ಟೇಟ್ಮೆಂಟ್ ಇಸ್ ಫಾಲ್ಸ್ ಬಟ್ ರೀಸನ್ ಇಸ್ ಟ್ರೂ. ಈ ರೀತಿಯಾಗಿ ಕ್ವಶನ್ ನಂಬರ್ 10ನಲ್ಲಿ ಇರುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ನಾವು ನೋಡೋದಾದರೆ, ದ ವರ್ಲ್ಡ್ ವಿಲ್ ನಾಟ್ ಪೇ ವರ್ಷಿಪ್ ಟು ದ ಸನ್ ಅಂತ ಇದೆ. ಹೌದಲ್ವಾ? ಸ್ಟೇಟ್ಮೆಂಟ್ ಈಸ್ ಫಾಲ್ಸ್, ಆದರೆ ಅದೇ ಸ್ಟೇಟ್ಮೆಂಟ್ ಟ್ರೂ. ಹಾಗಿದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಕ್ಲಿಯರ್ ಆಲ್ ಆಫ್ ಯು? ಎಲ್ಲಿದೆ ಟ್ರೂ ಅಂತ? ಆಪ್ಷನ್ ಸಿ, ಆಪ್ಷನ್ ಡಿನಲ್ಲಿದೆ. ಹಾಗಿದ್ರೆ ಎ ಹಾಗೂ ಬಿ ಎರಡೂ ಕೂಡ ತಪ್ಪು. ಕ್ಲಿಯರ್? ಎ ಬಿ ಬರೆದ್ರೆ ತಪ್ಪು ಆನ್ಸರು. ಹಾಗಿದ್ರೆ ಸಿ ಡಿನಲ್ಲಿ ಯಾವುದು ಕರೆಕ್ಟ್ ನೋಡೋಣ. ಈಗ ಫಸ್ಟ್ ಸ್ಟೇಟ್ಮೆಂಟ್ ಟ್ರೂ ಅಂತ ಎರಡು ಕಡೆನೂ. ಫಸ್ಟ್ ಸ್ಟೇಟ್ಮೆಂಟು ಎಲ್ಲಿ? ದ ವರ್ಲ್ಡ್ ವಿಲ್ ನಾಟ್ ಪೇ ವರ್ಷಿಪ್ ಟು ದ ಸನ್. ಓಕೆ, ಕ್ವಶನ್ ನಂಬರ್ 10. ಈಗ ಟ್ರೂ ಯಾವುದಿದು? ಜೂಲಿಯೆಟ್ಸ್ ಟ್ರೂ ಬ್ಯೂಟಿ ಹ್ಯಾಸ್ ಮೇಡ್ ದ ಫೇಸ್ ಆಫ್ ಹೆವನ್ ಸೋ ಫೈನ್ ಅಂತ ಇದೆ. ಇದು ಟ್ರೂ, ಇದು ಕೂಡ ಸರಿ. ದ ವರ್ಲ್ಡ್ ವಿಲ್ ನಾಟ್ ಪೇ ವರ್ಷಿಪ್ ಟು ದ ಸನ್. ನೋಡಿ,
ಕ್ವಶನ್ ನಂಬರು ಬೋತ್ ಯಾವುದು ದ ವರ್ಲ್ಡ್ ವಿಲ್ ನಾಟ್ ಪೇ ವರ್ಷಿಪ್ ಟು ದ ಸನ್, ಅದು ಕರೆಕ್ಟು. ಸ್ಟೇಟ್ಮೆಂಟ್ ಒಂದು ಕರೆಕ್ಟು. ಜೂಲಿಯಟ್ಸ್ ಟ್ರೂ ಬ್ಯೂಟಿ ಹ್ಯಾಸ್ ಮೇಡ್ ದ ಫೇಸ್ ಆಫ್ ಹೆವನ್ ಸೋ ಫೈನ್. ಜೂಲಿಯಟ್ಸ್ ಟ್ರೂ ಬ್ಯೂಟಿ ಹ್ಯಾಸ್ ಮೇಡ್ ದಿ ಫೇಸ್ ಆಫ್ ಹೆವನ್ ಸೋ ಫೈನ್. ಸ್ವಲ್ಪ ಟೈಮ್ ಕೊಡಿ ವಿದ್ಯಾರ್ಥಿಗಳೇ. ಜೂಲಿಯಟ್ಸ್ ಟ್ರೂ ಬ್ಯೂಟಿ ಹ್ಯಾಸ್ ಮೇಡ್ ದ ಫೇಸ್ ಆಫ್ ಹೆವನ್ ಸೋ ಫೈನ್, ಅದು ತಪ್ಪು. ಹಾಗಿದ್ರೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸಿ ಆಗಿರುತ್ತೆ. ಆಪ್ಷನ್ ಸಿನೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್? ಆಯಿತಾ? ನೋಡಿ, ಜೂಲಿಯಟ್ ಬ್ಯೂಟಿ ಹ್ಯಾಸ್ ಮೇಡ್ ದ ಫೇಸ್ ಆಫ್ ಹೆವನ್ ಸೋ ಫೈನ್ ಅಲ್ಲ, ಅದು ರೋಮಿಯೋಸ್ ಬ್ಯೂಟಿ ಅದು. ಆಯಿತಾ? ಹಾಗಿದ್ರೆ ಆಪ್ಷನ್ ಸಿನೇ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 11, ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ದ ವರ್ಲ್ಡ್ ಗ್ಯಾರಿಶ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 11ಕ್ಕೆ ಸರಿಯಾದ ಉತ್ತರ ನೋಡಿ, ಗ್ಯಾರಿಶ್ ಅಂದರೆ ಬ್ರೈಟ್ ಅಂತ, ಗ್ಯಾರಿಶ್ ಅಂದರೆ ಸನ್ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 12, ಕಂಪ್ಲೀಟ್ ದಿ ಅನಲಾಗ್ ಅಂತ ಇದೆ. ಏನು ಕಂಪ್ಲೀಟ್ ದ ಅನಲಾಗಲ್ಲಿ ವಿತ್ ರೆಫರೆನ್ಸ್ ಟು ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ಇದೆ. ರೋಮಿಯೋ ನ್ಯೂ ಸ್ನೋ ಆನ್ ಎ ರೆವನ್ಸ್ ಬ್ಯಾಕ್ ಅಂತ ಇದೆ. ಜೂಲಿಯಟ್ ಡ್ಯಾಶ್ ಅಂತ ಇದೆ. ಈ ಕಡೆ ನೋಡೋಣ ಈಗ. ರೋಮಿಯೋ ನ್ಯೂ ಸ್ನೋ ಮ್ಯಾಸ್ ದ ಫಾಲೋಯಿಂಗಲ್ಲ ಇತ್ತು, ಹೌದಲ್ವಾ? ಆಯಿತಾ? ಹಾಗಿದ್ರೆ ಜೂಲಿಯಟ್ ಏನೋ ಸ್ನೋ ವಿಡೋ ಇದೆಯಾ ಎಲ್ಲಾದರೂ? ಇಲ್ಲ. ಹಾಗಿದ್ರೆ ಮತ್ತೆ ನೋಡು, ಅದನ್ನು ಹುಡುಕಬೇಕು. ಸಿ ಇದೆ ಅಲ್ವಾ, ಅದು ಸರಿ. ಯಾವುದು? ರಿಚ್ ಜ್ಯುವೆಲ್ ಇನ್ ಆ್ಯನ್ ಇಥೋಪಿಯನ್ ಇಯರ್ ಅಂತ ಇದೆ ಅಲ್ವಾ, ದಟ್ ಈಸ್ ದ 100% ರೈಟ್ ಆನ್ಸರ್. ನೋಡಿ, ಇಲ್ಲಿಗೆ ಸಂಪೂರ್ಣವಾಗಿ ನಾವು ನಿಮ್ಮ MCQs ಭಾಗವನ್ನು ಮುಗಿಸಿಕೊಟ್ಟಿದ್ದೇನೆ. ಈ ರೀತಿಯಾಗಿ ಪ್ರತಿಯೊಂದು ಪಾಠದ ನಿಮ್ಮ ಏನು ಕ್ವಶನ್ ಬ್ಯಾಂಕ್ ಇದೆ ಅಲ್ವಾ, ಅದನ್ನು ನಾವು ಸಾಲ್ವ್ ಮಾಡ್ತಾ ಹೋದರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಏನಂತೀರ ಸರ್, ಯೂನಿಟ್ ಟೆಸ್ಟ್ 1. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯೂನಿಟ್ ಟೆಸ್ಟ್ 1ಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸಿನ ಲಿಂಕನ್ನು ನೀಡಿರ್ತೇನೆ, ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಧನ್ಯವಾದಗಳು. ಆಲ್ ದ ಬೆಸ್ಟ್.